ಡಿಜಿಪಿ ರಾಮಚಂದ್ರ ರಾವ್ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನನ್ನ ಅಮಾನತುಗೊಳಿಸಿ ಸರ್ಕಾರ ಆದೇಶವನ್ನು ಮಾಡಿದೆ. ಗಮನಿಸ್ತಾ ಹೋಗೋಣ. ಡಿಜಿಪಿ ಆಗಿದ್ದಂತಹ ಕೆ ರಾಮಚಂದ್ರ ರಾವ್ ಅಮಾನತು ಆಗಿರೋದು. ಡಿಜಿಪಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಕೆ ರಾಮಚಂದ್ರ ರಾವ್ ಅವರನ್ನ ಈಗ ಸರ್ಕಾರ ಅಮಾನತುಗೊಳಿಸಿ ಆದೇಶಿಸಿದೆ. ಈಗಾಗಲೇ ತನಿಖೆಯನ್ನು ಸೂಚಿಸಿದ್ದಾರೆ. ತನಿಖೆ ಮಾಡಬೇಕು ಅಂತ ಗೃಹ ಇಲಾಖೆಗೆ ವರದಿ ಸಲ್ಲಿಸುವ ಹಾಗೆ ಗೃಹ ಇಲಾಖೆಗೆ ಹೇಳಲಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವುದರಲ್ಲಿ ವಿಫಲ ಆಗಿದೆ. ಗೃಹ ಸಚಿವರ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದೆ. ಈಗ ಈ ನಡುವೆ ಪೊಲೀಸರಿಂದಲೇ ಮಹಿಳೆ ಮೇಲೆ ಕೃತ್ಯ, ಈ ವಿಚಾರಕ್ಕೆ ಹೋರಾಡಲು ವಿಪಕ್ಷಗಳ ತಯಾರಿ ಮಾಡಿಕೊಳ್ತಾ ಇದೆ ಅನ್ನುವಂತಹ ಮಾಹಿತಿಯ ಜೊತೆಗೆ ವಿಪಕ್ಷಗಳ ತಂತ್ರಕ್ಕೆ ರಾಜ್ಯ ಸರ್ಕಾರ ಈಗ ಸಿಲುಕಿದಂತಾಗಿದೆ. ಡಿಜಿಪಿಯನ್ನ ಅಮಾನತುಗೊಳಿಸಿ ಸರ್ಕಾರ ಸದ್ಯಕ್ಕೆ ಆದೇಶವನ್ನ ಕೊಟ್ಟಿರೋದು. ನಾವು ಯಾರನ್ನೂ ಕೂಡ ರಕ್ಷಿಸುವುದಿಲ್ಲ ಎಂಬ ಸಂದೇಶ ಇದರಿಂದ ರವಾನೆ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡಿದೆ. ಗಮನಿಸಬೇಕು. ಈ ಒಂದು ವಿಡಿಯೋ ವೈರಲ್ ಆದ ಬಳಿಕ, ಆಡಿಯೋ ವೈರಲ್ ಆಯಿತು. ಅದಾದ ಬಳಿಕ ಇನ್ನಷ್ಟು ಅವರ ಮೇಲೆ ಸಾಕಷ್ಟು ಪ್ರಕರಣಗಳು ಇತ್ತು. ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಆರೋಪ ಇತ್ತು. ನಿನ್ನೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಹಿರಿಯ ಮಾಜಿ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಹೇಳಿದರು, ಈ ಹಿಂದೆಯೂ ಕೂಡ ಈ ಥರದೊಂದು ಪ್ರಕರಣ ಆಗಿತ್ತು. ಬಟ್ ಪೊಲೀಸ್ ಇಲಾಖೆ ಅವರಿಗೆ ಒಂದು ಕ್ಷಮೆಯನ್ನು ನೀಡುವುದರ ಮುಖೇನವಾಗಿ ಮತ್ತೆ ಅವರಿಗೆ ಕೆಲಸಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಆದರೆ ಸರಿಪಡಿಸಿಕೊಂಡಿಲ್ಲ ಅವರು ಅನ್ನೋದಾಗಿ ಹೇಳ್ತಾ ಇದ್ರು. ಸಂಬಂಧಪಟ್ಟ ಈಗ ಗಂಭೀರವಾದಂತಹ ಆರೋಪ ರಾಮಚಂದ್ರ ರಾವ್ ಅವರ ಮೇಲೆ ಬಂದಿರೋದು. ಸದ್ಯಕ್ಕೆ ಸರ್ಕಾರ ಅಮಾನತುಗೊಳಿಸಿ ಆದೇಶವನ್ನು ನೀಡಿದೆ. ಇನ್ನೇನು 3-4 ತಿಂಗಳಲ್ಲಿ ಅವರು ರಿಟೈರ್ಡ್ ಆಗುತ್ತೆ ಅನ್ನುವಂತಹ ಮಾಹಿತಿಯೂ ಇದೆ. ಅಷ್ಟರೊಳಗೆ ತನಿಖೆಯನ್ನು ಪೂರ್ಣಗೊಳಿಸಿ ಸಂಬಂಧಪಟ್ಟ ಹಾಗೆ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಅಥವಾ ಇವರು ರಿಟೈರ್ಡ್ ಲೈಫ್ ಆದಮೇಲೂ ಕೂಡ ವಿಚಾರಣೆ ಮುಂದುವರಿಯುತ್ತಾ ಏನು ಎತ್ತ ಅನ್ನೋದರ ಬಗ್ಗೆ ಕೂಡ ಇನ್ನು ಪ್ರಶ್ನೆಯಲ್ಲೇ ಉಳಿಯುತ್ತಿದೆ. ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ನೀಡಿದ್ದಾರೆ. ಪ್ರಕರಣದ ಬಗ್ಗೆ ನಾನು ಸಿಎಂ ಜೊತೆ ಮಾತನಾಡಿದ್ದೀನಿ ಅನ್ನೋದಾಗಿ ಅವರು ಹೇಳಿದ್ದಾರೆ. ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳ ಒಂದು ವಿಡಿಯೋ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜಧಾನಿ ಬೆಂಗಳೂರಿನಲ್ಲಿ ಗೃಹ ಇಲಾಖೆಯ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿರೋದು. ಸಿಎಂ ಜೊತೆ ಮಾತನಾಡಿದ್ದೀನಿ, ಆಲ್ರೆಡಿ ಸಿಎಂ ಜೊತೆ ಮಾತನಾಡಿದ್ದಾರೆ, ಮೇಲೆ ಅವರಿಗೆ ಅಮಾನತು ಮಾಡಲಾಗಿದೆ, ರಾಮಚಂದ್ರ ರಾವ್ ವಿರುದ್ಧ ತಕ್ಷಣಕ್ಕೆ ಕ್ರಮ ಆಗಿದೆ ಅನ್ನೋದಾಗಿ ಅವರು ಹೇಳಿದ್ದಾರೆ. ತನಿಖೆ ಆದಮೇಲೆ ಏನು ಬೇಕಾದರೂ ಆಗಬಹುದು, ರಾಮಚಂದ್ರ ರಾವ್ ರನ್ನ ಡಿಸ್ಮಿಸ್ ಸಹ ಆಗಬಹುದು. ಆಲ್ರೆಡಿ ಈ ಥರದೊಂದು ಪ್ರಕರಣಗಳು ಬೆಳಕಿಗೆ ಬಂದಿರುವಂಥ ಸಂದರ್ಭದಲ್ಲಿ ಒಂದು ತರಾತುರಿಯಲ್ಲಿ ನಿರ್ಧಾರವನ್ನು ಗೃಹ ಇಲಾಖೆ ಮುಲಾಜಿಲ್ಲದೆ ತೆಗೆದುಕೊಳ್ಳಬೇಕಾಗಿರುವಂತಹ ಅನಿವಾರ್ಯತೆ ಇರುತ್ತೆ. ಸೊ ಅಂತೂ ಅಮಾನತುಗೊಳಿಸುವಂತಹ ಕೆಲಸವನ್ನು ಗೃಹ ಇಲಾಖೆಯಿಂದ ಮಾಡಲಾಗಿದೆ. ಯಾಕೆ ಹೇಳಿದ್ರೆ ಒಂದು ಪೊಲೀಸ್ ಇಲಾಖೆ ಗೃಹ ಇಲಾಖೆ ಅಂಡರಲ್ಲಿ ಬರುತ್ತೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಈ ರೀತಿಯಾಗಿ ಒಂದಿಷ್ಟು ಪ್ರಕರಣಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ತಕ್ಕದಾದಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿರುವಂತಹ ಜವಾಬ್ದಾರಿ ಗೃಹ ಇಲಾಖೆಗೆ ಇರುತ್ತೆ. ಸಂಬಂಧಪಟ್ಟ ಹಾಗೆ ಇಲಾಖೆಯ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ನೀಡಿದ್ದಾರೆ. ಮಾಧ್ಯಮಗಳಿಗೆ ಮಾಧ್ಯಮದ ವರದಿಗಾರರ ಜೊತೆಗೆ ಮಾತನಾಡಿದ್ದಾರೆ. ಆಮೇಲೆ ನಮ್ಮ ಅಧಿಕಾರಿಗಳಿಗೆಲ್ಲ ಮಾತನಾಡಿಕೊಂಡು ವಿಷಯಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಮುಖ್ಯಮಂತ್ರಿಗಳು ಟೂರ್ನಲ್ಲಿ ಮಾತಾಡಿ ಇದೆಲ್ಲ ಈ ರೀತಿ ಆಗಿದೆ, ತಕ್ಷಣ ನಾವು ಇದರ ಬಗ್ಗೆ ಕ್ರಮ ತಗೋಬೇಕು, ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಬಿಡಬಾರದು. ಕಾರಣಕ್ಕೂ ಅವ್ರು ಎಷ್ಟೇ ದೊಡ್ಡವರು ಇರಲಿ, ಹಿರಿಯವರು ಇರಲಿ, ಯಾರೇ ಇರಲಿ ಅಂತ ಹೇಳಿದ್ಮೇಲೆ ಅವರು ಕೂಡ ಸೂಚನೆ ಕೊಟ್ಟು ಇಮಿಡಿಯೇಟ್ ಆಗಿ ಅವರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಬೇಕು. ಆಮೇಲೆ ಅವರಿಗೆ ಅವರೇನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸುಳ್ಳು ಹಾಗೆ ಅಂತದೆ ಅಂಥದ್ದೇನಾದ್ರು ಇದ್ರೆ ಅದೇ ಆನಂತರ ನೋಡೋಣ. ಆದ್ರೆ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರೋದ್ರಿಂದ ಅದನ್ನ ಇದು ಯಾರಿಗೂ ಗೌರವ ತರೋದಿಲ್ಲ ಅಂತ ಹೇಳಿ ಸಸ್ಪೆಂಡ್ ಮಾಡಿ ಮುಂದೆ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಆದ್ಮೇಲೆ ಅದರ ಬೇರೆ ಬೇರೆ ಆಯಾಮಗಳೇನಿದೆ ಅದನ್ನೆಲ್ಲ ತಿಳ್ಕೊಂಡು ಆನಂತರ ಮುಂದಿನ ಕ್ರಮ ತಗೊಳ್ತೀವಿ. ಅದು ಮುಂದಿಂದು ಕ್ರಮ ಬೇರೆ. ಮುಂದೆ ತನಿಖೆ ಆದ್ಮೇಲೆ ಏನ್ ಬೇಕಾದ್ರೂ ಆಗ್ಬೋದಲ್ಲ, ಅವ್ರು ಡಿಸ್ಮಿಸ್ಸು ಆಗ್ಬೋದು.
ಅದರಿಂದ ಈಗ ನಾವು ಇಮಿಡಿಯೇಟ್ ಆಕ್ಷನ್ ತಗೊಳ್ಬೇಕು ಅಂತ ಹೇಳಿ ತಗೊಂಡಿದ್ದೇವೆ. ಅದನ್ನ ಯಾವುದೇ ಮುಲಾಜಿಲ್ಲದೆ ನಾವು ಹಿರಿಯರು ಸೀನಿಯರ್ ಆಫೀಸರ್ ಅದೆಲ್ಲ ಏನು ನೋಡಿದೇನೆ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದೇವೆ. ಅದಾದ್ಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನ ನೋಡಿಕೊಂಡು ಮುಂದಿನ ಕ್ರಮ